में नहीं है, सीसीटीवी नॉट ऑपरेटिंग एवरीवेयर। ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ಚುನಾವಣೆಯ ಘೋಷಣೆ ಆಯಿತು ಅಂದ್ರೆ ಜೂನ್ 8ರಿಂದ ಘೋಷಣೆ ಆದಾಗಿನಿಂದಲೂ ಕೂಡ ಹಿಂಸಾಚಾರ ನಡೀತಾನೆ ಇದೆ. ಪ್ರತಿನಿತ್ಯ ಹಿಂಸಾಚಾರ ನಡೀತಾ ಇದ್ದು, ಹಾಗಾದ್ರೆ ಯಾವ ದಿನ ಏನೇನು ಆಗಿದೆ ಅನ್ನುವ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ಜೂನ್ 8ರಂದು ಘೋಷಣೆ ಆದ ಬಳಿಕ ಜೂನ್ 9ರಂದು ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ. ಮುರ್ಷಿದಾಬಾದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಈ ಹತ್ಯೆ ಆರಂಭ ಆದಾಗಿನಿಂದ ಹಿಡಿದು ಘರ್ಷಣೆಗಳು ಇಲ್ಲಿವರೆಗೂ ನಿಂತೇ ಇಲ್ಲ. ಜೂನ್ 10ರಂದು ಬಿಜೆಪಿ, ಟಿಎಂಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ಕೂಡ ಉಂಟಾಗುತ್ತೆ. ಆ ಒಂದು ಘರ್ಷಣೆ ಮುರ್ಷಿದಾಬಾದಲ್ಲಿ ನಡೆಯುತ್ತೆ, ಬಂಕುರಾದಲ್ಲಿ ನಡೆಯುತ್ತೆ, ಮೇದಿನಿಪುರದಲ್ಲಿ ನಡೆಯುತ್ತೆ. ಆ ಘರ್ಷಣೆಯನ್ನ ಗಮನಿಸಿದ್ರೆ ಹಲವರು ಗಾಯಗೊಂಡಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಆ ನಂತರ ಜೂನ್ 11ರಂದು ಬಿಜೆಪಿ ಅಭ್ಯರ್ಥಿಯ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಇದು ಬಂಕುರಾದಲ್ಲಿ ನಡೆದಂತಹ ಘಟನೆ. ಅಲ್ಲಿ ಹಲ್ಲೆಯನ್ನ ನಡೆಸಲಾಗುತ್ತೆ. ಇದು ಮತ್ತೊಂದಷ್ಟು ಘಟನೆಗಳಿಗೆ ಕಾರಣ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಜೂನ್ 12ರಂದು ಕೂಡ ಘಟನೆ ನಡೆಯೋದು. ಬಿಜೆಪಿ, ಟಿಎಂಸಿ, ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮತ್ತೆ ಘರ್ಷಣೆ ಉಂಟಾಗುತ್ತೆ. ನಾಗಲೇ ಹೇಳ್ತಾ ಇದ್ದೆ, ಜೂನ್ 8ರಿಂದ ಆರಂಭ ಆದಂತಹ ಈ ಒಂದು ಘರ್ಷಣೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಇದು ಪಶ್ಚಿಮ ಬಂಗಾಳದ ವಿವಿಧ ಕಡೆಗಳಲ್ಲಿ ಗಲಭೆಗೂ ಕೂಡ ಕಾರಣ ಆಗುತ್ತೆ. ಅವತ್ತಿನ ದಿನವೇ ಗಲಭೆ ಆರಂಭ ಆಗೋದನ್ನ ನಾವು ಗಮನಿಸಬಹುದು. ಇನ್ನು ಜೂನ್ 13ರಂದು ಪೊಲೀಸರ ಮೇಲೇನೆ ಬಾಂಬ್ ಅನ್ನ ಎಸೆಯುವಂತಹ ಪ್ರಯತ್ನ ನಡೆಯುತ್ತೆ. ಇದು ಬಂಗಾರ್ನಲ್ಲಿ ನಡೆದಿರುವಂತಹ ಘಟನೆ. ಆ ಸಂದರ್ಭದಲ್ಲಿ ಸಾಕಷ್ಟು ಘರ್ಷಣೆ ಉಂಟಾಗುತ್ತೆ. ಅಲ್ಲೂ ಕೂಡ ಗಲಭೆಗಳು ಉಂಟಾಗುವಂತಹ ಪ್ರಯತ್ನಗಳು ಆಗಿದ್ದನ್ನ ನಾವು ಗಮನಿಸಬಹುದು. ಇನ್ನು ಜೂನ್ 14ರಂದು ಕಚ್ಚಾ ಬಾಂಬ್ ಅನ್ನ ಎಸೆಯಲಾಗುತ್ತೆ 24 ಪರಗಣದಲ್ಲಿ. ಇವತ್ತು ಕೂಡ ಆ ಭಾಗದಲ್ಲೂ ಕೂಡ ಇವತ್ತು ಹಲ್ಲೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಭಾಗ ಅಂತೂ ಸಾಕಷ್ಟು ರೀತಿಯಂತಹ ಸೆನ್ಸಿಟಿವ್ ಏರಿಯಾ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಜೂನ್ 15ರಂದು ಗಲಭೆ ಆಗುತ್ತೆ. ಅಲ್ಲಿ 5 ಹತ್ಯೆ ನಡೆಯುತ್ತೆ. ಇದು ಪಶ್ಚಿಮ ಬಂಗಾಳದ ವಿವಿಧ ಕಡೆ ನಡೆದಿರುವಂತಹ ಗಲಭೆಯಲ್ಲಿ 5 ಹತ್ಯೆ ಆಗುತ್ತೆ. ಜೂನ್ 18ರಂದು ಬಿಜೆಪಿ ಅಭ್ಯರ್ಥಿಯ ಸಂಬಂಧಿಯನ್ನ ಹತ್ಯೆ ಮಾಡಲಾಗುತ್ತೆ ಕೂಚ್ ಬಿಹಾರದಲ್ಲಿ. ಆನಂತರ ಜುಲೈ 6ರಂದು ಪಕ್ಷೇತರ ಅಭ್ಯರ್ಥಿಯನ್ನ ಕೊಲೆ ಮಾಡಲಾಗುತ್ತೆ ಭೀರ್ಬಂನಲ್ಲಿ. ಇಷ್ಟು ಮಾತ್ರ ಅಲ್ಲ, ಜುಲೈ 6ರಂದು ಬಿಜೆಪಿ ಕಾರ್ಯಕರ್ತನನ್ನ ಕೊಲೆ ಮಾಡಲಾಗುತ್ತೆ ಭೀರ್ಬಂನಲ್ಲಿ. ಜುಲೈ 7 200 ಬಾಂಬ್ ಅನ್ನ ವಶಕ್ಕೆ ಪಡಿತಾರೆ ಪೊಲೀಸರು. ಇದು ನಡೆದಿರುವುದು ಭೀರ್ಬಂನಲ್ಲಿ. ಪಂಚಾಯಿತಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಇಂತಹ ಘಟನೆಗಳು ನಡೆದಿದ್ದು, ಇವತ್ತು ಕೂಡ ಈಗಾಗಲೇ 10ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಿಂಸಾಚಾರದಲ್ಲಿ ಅನೇಕ ಸಾವು ನೋವುಗಳು ಉಂಟಾಗಿದ್ದು, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದ ಬಗ್ಗೆ ಕೂಡ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾನೆ ಇರ್ತಾರೆ, ಟೀಕೆಯನ್ನ ಮಾಡ್ತಾನೆ ಇರ್ತಾರೆ. ಶಾಂತಿ ಸುವ್ಯವಸ್ಥೆಯ ವಿಚಾರ, ಹಾಗೇನೆ ಕಾನೂನು ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಈ ಹಿಂದಿನಿಂದಲೂ 2003ರಿಂದ ಇಲ್ಲಿವರೆಗೂ ಕೂಡ ನಡೆದಂತಹ 5 ವರ್ಷಗಳ ಅಂತರದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಆದಂತಹ ಸಾವು ನೋವುಗಳ ಲೆಕ್ಕಾಚಾರ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2003ರಲ್ಲಿ ಇದೇ ರೀತಿಯಾದಂತಹ ಪಂಚಾಯಿತಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಬರೋಬ್ಬರಿ 76 ಮಂದಿ ಸಾವನ್ನಪ್ತಾರೆ. ಆನಂತರ 2003ರಿಂದ 2008 ಅಂದ್ರೆ 5 ವರ್ಷಗಳ ಅಂತರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ 30 ಮಂದಿ 2008ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸಾವನ್ನಪ್ತಾರೆ. 2013ರಲ್ಲಿ 20 ಮಂದಿ ಸಾವನ್ನಪ್ತಾರೆ. 2018ರಲ್ಲಿ 30 ಮಂದಿ ಸಾವನ್ನಪ್ತಾರೆ. ಈ ಸಲ ಇಲ್ಲಿವರೆಗೂ ಬಂದಿರುವ ಲೆಕ್ಕಾಚಾರದ ಪ್ರಕಾರ 23 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಲೆಕ್ಕಗಳು ಕೂಡ ಸಿಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ, ಯಾವ ರೀತಿಯಾಗಿ ಇನ್ನೂ ಕೂಡ ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಸರಿತರುವಂತಹ ಪ್ರಯತ್ನಗಳು ನಡೀತಾನೆ ಇದೆ. ನೋಡೋಣ ಏನು ಆಗತ್ತೆ ಅನ್ನೋದು. ಇನ್ನು ರಾಜ್ಯದ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ, ಇವತ್ತು ಬೆಳಗಾವಿಯ ಚಿಕ್ಕೋಡಿ ಭೀಕರ ಹತ್ಯೆಗೆ ಸಾಕ್ಷಿಯಾಗಿದೆ. ತ್ಯಾಗ ದಿಗಂಬರತ್ವಕ್ಕೆ ಸಾಕ್ಷಿಯಾಗಿರೋ ಮುನಿಗಳಾದ 108 ಕಾಮಕುಮಾರ ನಂದಿ ಮಹಾರಾಜರನ್ನ ಭೀಕರವಾಗಿ ಅವರ ಭಕ್ತ ಶಿಷ್ಯವೇ ಹತ್ಯೆಗೈದಿದೆ. ಅದು ಕೂಡ ಹಣ ಆಸ್ತಿ ಪತ್ರದ ವಿಚಾರಕ್ಕೆ. ಈ ಫೋಟೋದಲ್ಲಿರೋರೆ 108 ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜ. ಬೆಳಗಾವಿಯ ಚಿಕ್ಕೋಡಿಯ ಹಿರೇಕೋಡಿ ಗ್ರಾಮದ ಆಶ್ರಮದಲ್ಲಿ 15 ವರ್ಷಗಳಿಂದ ನೆಲೆಸಿದ್ದ ಶಾಂತಿಪ್ರಿಯ ವ್ಯಕ್ತಿ. ಆದ್ರಿವತ್ತು ಹತ್ಯೆ ಆಗಿದ್ದಾರೆ. ಬರೀ ಹತ್ಯೆಯಲ್ಲ, ಅಮಾನುಷವಾಗಿ, ಭೀಕರವಾಗಿ. ಎಷ್ಟು ಭೀಕರತೆ ಅಂದ್ರೆ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಎಸೆದಿದ್ದಾರೆ ಕಿರಾತಕರು. ಶಿಷ್ಯರಿಂದಲೇ ದಿಗಂಬರ ಮುನಿಗಳ ಹತ್ಯೆ. ಕಾಮಕುಮಾರ ಮುನಿಗಳು ಜೈನ ಧರ್ಮದ ಸನ್ಯಾಸತ್ವ ಸ್ವೀಕರಿಸಿದ್ದ ದಿಗಂಬರರು. ಸರ್ವಸ್ವವನ್ನು ತ್ಯಾಗ ಮಾಡಿ ಆಶ್ರಮ ನಡೆಸುತ್ತಿದ್ರು. ಇದೇ ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದ ಖಟಕಭಾವಿ ಗ್ರಾಮದ 2 ಆರೋಪಿಗಳು ಹತ್ಯೆಯಾದ ಜೈನ ಮುನಿಗಳ ಶಿಷ್ಯರೇ ಆಗಿದ್ದಾರೆ. ದುರಂತ ಅಂದ್ರೆ ನಾಪತ್ತೆ ಪ್ರಕರಣ ದಾಖಲಾದ ಮೇಲೆ ಕೊಲೆ ಆರೋಪಿಗಳು ಭಕ್ತರ ಜೊತೆ ಸೇರಿ ಹುಡುಕಾಟ ನಡೆಸಿದ್ರು. ಶ್ರೀ ಆಚಾರ್ಯ ಕಾಮಕುಮಾರ ನಂದಿ ಮಹಾರಾಜ ಗುರುಜಿ ಸ್ವಾಮೀಜಿರವರ ಕಾಣೆಯಾದ ಬಗ್ಗೆ ವರದಿ ಒಂದು ನಿನ್ನೆ ಮಧ್ಯಾಹ್ನ
ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈ ಮನುಷ್ಯ ಕಾಣೆ ಪ್ರಕರಣವನ್ನು ಕೊಲೆ ಪ್ರಕರಣವನ್ನಾಗಿ ಬದಲಾಯಿಸಿ ಅವರಿಬ್ಬರನ್ನು ಬಂಧಿಸಲಾಯಿತು. ಕಾಮಕುಮಾರರ ಹತ್ಯೆಗೆ ಕಾರಣ ಏನು? ಹತ್ಯೆಗೆ ಕಾರಣ ಜೈನ ಮುನಿಗಳ ಹತ್ತಿರ ಕಷ್ಟ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕಾಸು ಕಿತ್ತಿದ್ರು. ಆಶ್ರಮಕ್ಕೆ ಭಕ್ತರು ಕೊಟ್ಟಿದ್ದ ಹಣವನ್ನು ತಿಂದು ತೆಗೆದ್ರಂತೆ. ಯಾವಾಗ ಹಣ ವಾಪಸ್ ಕೇಳಿದ್ರೋ ಆಗ ಕೊಲೆ ಮಾಡಿ ಹಾಕಿದ್ದಾರೆ. ತನಿಖೆಯಲ್ಲಿ ಆಶ್ರಮದ ಆಸ್ತಿ ಪತ್ರಗಳಲ್ಲಿ ಅನೇಕ ಪತ್ರಗಳು ಮಾಯವಾಗಿವೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಶಂಕೆಯೂ ಇದೆ. ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಅದು ಅವರು ಖಾಸಗಿ ಏನೋ ಅವರ ಮಧ್ಯೆ ಇರುವಂಥ ಒಂದು ಸಮಸ್ಯೆ, ಅದಕ್ಕೆ ಕೊಲೆ ಆಗಿದೆ ಅಂತ ಪೊಲೀಸರ ಹೇಳಿಕೆ. ಸೊ ತನಿಖೆ ಮಾಡಿದ್ದಾರೆ. ಯಾಕೆ ಆರೋಪಿಗಳು ಈಗಾಗಲೇ ಸಿಕ್ಕಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ಕೊಂದ್ರು, ದೇಹವನ್ನೇ 9 ತುಂಡು ಮಾಡಿದ್ರು. ಇಬ್ಬರು ಆರೋಪಿಗಳು ಜುಲೈ 5ರ ಮಧ್ಯರಾತ್ರಿ ಜೈನಮುನಿ ಕಾಮಕುಮಾರರನ್ನ ಅಪಹರಿಸಿದ್ರು. ಆಮೇಲೆ ಕೊಲೆ ಮಾಡಿದ್ರು. ಸಾಕ್ಷಿ ಸಿಕ್ಕಿದ್ರೆ ಕಷ್ಟ ಅಂತ ದೇಹವನ್ನ ಕತ್ತರಿಸಿದ್ರು. ಕೈಬೆರಳುಗಳನ್ನ ಬೇರೆ ಕಡೆ ಎಸೆದ್ರು. ಕಾಲುಗಳನ್ನ ಕತ್ತರಿಸಿ ಕೊಳವೆ ಬಾವಿಗೆ ಹಾಕಿದ್ರು. ರುಂಡ ಮುಂಡವನ್ನೂ ಬೇರೆ ಮಾಡಿದ್ರು. ಸ್ವಾಮಿಗಳ ಹತ್ಯೆ ಹೆಂಗಂದ್ರ ಅವ್ರು ಅಲ್ಲಿ ಕರೆಂಟ್ ಹಚ್ಚಿ ಅಲ್ಲೇ ಕೊಲೆ ಮಾಡಿನ ಇಲ್ಲಿ ತಂದ ಬೋರ ಹೋಗಲ್ದಾಗನ ಕೈ ಕಾಲ ಹಿಂಗೆಲ್ಲ ತೆಗೆದು ಪೀಸ್ ಮಾಡಿ ಒಳಗೆ ಒಂದು ಗುರುಗ್ ಹತ್ಯೆ ಮಾಡಿದಾರಲ್ರಿ, ಅವ್ರಿಗೆ ಗಲ್ಲು ಶಿಕ್ಷೆ ಆಗೇ ಆಗ್ಬೇಕ್ರಿ. ಖರೆ ಅವ್ರು ಮಾಡಿದಾರಿಗ್ರಿ ಇದು ಶಿಕ್ಷೆ ಆಗಬೇಕ್ರಿ. ಮಹಾರಾಜರ್ನಾಗ ತುಂಡು ಮಾಡಿದಾರಲ್ಲ, ಅವ್ಗೂ ತುಂಡು ಮಾಡಬೇಕ್ರಿ. ಅಂದ್ರೆ ನಮ್ಗೆ ಆತ್ಮಕ್ಕೆ ಶಾಂತಿ ರೀ. ಆಶ್ರಮದ ಭಕ್ತರು ಜೈನ ಮುನಿಗಳು ನಂದಿ ಮಹಾರಾಜರ ಹತ್ಯೆ ಸುದ್ದಿ ಕೇಳಿ ಕಣ್ಣೀರಿಟ್ರು. ಮಮ್ಮಲ ಮರುಗಿದ್ರು. ಕೊಲೆ ಆರೋಪಿಗಳಿಗೆ ಹಿಡಿಶಾಪ ಹಾಕಿದ್ರು. ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರನಂದಿ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿದಿದ್ದು, ವಿಶೇಷವಾಗಿ ದಿಗಂಬರ ಮುನಿಗಳನ್ನು ಈ ರೀತಿ ಮಾಡಿರುವಂಥ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಕ್ಕ ಶಿಕ್ಷೆ ಆಗಲಿ. ತುಕ್ಕಡೆ ಮಾಡಿ ಒಂದೊಂದು ಪೀಸ್ ಮಾಡಿ 700 ಫುಟ್ ಬೋರ್ವೆಲ್ನಲ್ಲಿ ಹಾಕಿ ಬಡಬಬ್ರು ಹತ್ಯೆ ಮಾಡಿದ್ದಾರೆ. ಇಂಥ ಮರ್ಡರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನಸಿನಲ್ಲಿ ಆಗುಲಾಗಿತ್ತ. ಉತ್ತರ ಕರ್ನಾಟಕ ಭೀಕರ ಬರವನ್ನ ಎದುರಿಸ್ತಾ ಇದೆ. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಧಾರಾಕಾರ ಮಳೆಯಾಗ್ತಿದೆ. ಅಲ್ಲಲ್ಲಿ ಭೂಕುಸಿತ ಉಂಟಾದ್ರೆ ಮಂಗಳೂರು ಮಂದಿ ದೋಣಿಯಲ್ಲಿ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಕರ್ನಾಟಕದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಗಳೂರು ಹೊರವಲಯದ ಅದ್ಯಪಾಡಿ ಮುಗೇರಕುದ್ರು ಪ್ರದೇಶ ಜಲಾವೃತವಾಗಿದೆ. ಜನರು ದೋಣಿಗಳಲ್ಲಿ ಸಂಚಾರ ಮಾಡುವಂತಾಗಿದೆ. ಮುಗೇರಕುದ್ರು ಪ್ರದೇಶದ 30 ಮನೆಗಳ ಸುತ್ತ ಫಲ್ಗುಣಿ ನದಿಯ ನೀರು ಹರಿಯುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನ ಮೇಗಲುಬೈಲು ಗ್ರಾಮದಲ್ಲಿ ಮಳೆಯ ಆರ್ಭಟಕ್ಕೆ ಮನೆ ಮುಂದೆ ಭೂಕುಸಿತವಾಗಿದೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಸಮಸ್ಯೆಯಾಗಿದೆ ಎಂದು ಜನ ಕಿಡಿಕಾರಿದ್ದಾರೆ. ಅವರ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟು, ಈ ವೇದ ಅನ್ನೋರು ಕ್ಯಾನ್ಸರ್ ಪೇಷಂಟು, ಇವತ್ತು ನಾಳೆ ಅಂತಕ್ಕಂಥ ಪರಿಸ್ಥಿತಿಲಿದೆ. ಅವರ ಮನೆ ಮುಂಭಾಗದಲ್ಲಿ ಜರಿತಾ ಇದ್ರುವ ಕಾಂಟ್ರಾಕ್ಟರ್ ಋಷ್ಯಶೃಂಗ ಹೆಗಡೆ ಅಂತ ಇವತ್ತಿನವರೆಗೂ ಆ ಸ್ಪಾಟಿಗೆ ಬರಲಿಲ್ಲ. ಕೊಡಗಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಕೆಆರ್ಎಸ್ ಡ್ಯಾಂಗೆ ಒಂದೇ ದಿನದಲ್ಲಿ 13,000 ಕ್ಯೂಸೆಕ್ಗೂ ಹೆಚ್ಚು ನೀರು ಬಂದಿದೆ. 128 ಅಡಿಯ ಡ್ಯಾಂನಲ್ಲೀಗ 82 ಅಡಿಗೂ ಅಧಿಕ ನೀರಿದೆ. ಡ್ಯಾಂಗೆ ನಿಧಾನವಾಗಿ ನೀರು ಬರ್ತಿರೋದ್ರಿಂದ ರೈತರಿಗೆ ಖುಷಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಹೆಚ್ಚಿರೋದ್ರಿಂದ ಹೇಮಾವತಿ ಜಲಾಶಯದ ಒಳಹರಿವು ಹೆಚ್ಚಿದೆ. ಹೇಮಾವತಿ ಡ್ಯಾಂಗೆ 7,080 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. 2,922 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲೀಗ 2,891 ಅಡಿಯಷ್ಟು ನೀರಿದೆ. ಶಿಕ್ಷಣ ಸಚಿವರ ತವರು ಶಿವಮೊಗ್ಗದಲ್ಲೇ ಮಕ್ಕಳು ಕೊಡೆ ಹಿಡಿದು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ. ಹೊಸನಗರ ತಾಲೂಕಿನ ಕೋಡೂರು ಪ್ರೌಢಶಾಲೆಯ ಮೇಲ್ಛಾವಣಿ ಶಿಥಿಲಗೊಂಡಿದೆ. ಮಳೆ ಬಂದರೆ ಸೂರುತ್ತೆ. ಪರಿಣಾಮ ಸೂರುತ್ತಿರುವ ಶಾಲೆಯಲ್ಲಿ ಮಕ್ಕಳು ಕೊಡೆ ಹಿಡಿದು ಪಾಠ ಕೇಳಿದ್ದಾರೆ. ಭಾರಿ ಮಳೆಯಿಂದ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಂಡಾಜೆ ಫಾಲ್ಸ್ ಧುಮ್ಮಿಕ್ಕುತ್ತಿದೆ. ಹಾಲ್ನೊರಿಯಂತೆ ಭಾಸವಾಗ್ತಿದೆ ಜಲಪಾತದ ವೈಭವ. ಕರಾವಳಿಯಲ್ಲಿ ಮಳೆಯಾಗ್ತಿದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಒಳನಾಡಲ್ಲಿ ವರುಣ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾನೆ. ಆದ್ದರಿಂದ ಕೃಷಿ ಸಚಿವ ಚಲುವರಾಯಸ್ವಾಮಿ ಶೃಂಗೇರಿಯ ಋಷ್ಯಶೃಂಗೇಶ್ವರ ದೇವಸ್ಥಾನದಲ್ಲಿ ಪರ್ಜನ್ಯ ಜಪ ನೆರವೇರಿಸುತ್ತಿದ್ದಾರೆ. ಇನ್ನು ಕರಾವಳಿಯಲ್ಲಿ ಸುರಿದ ಮಳೆ ನಾನಾ ಅನಾಹುತಕ್ಕೆ ಸಾಕ್ಷಿಯಾದರೆ ರಾಜ್ಯದಲ್ಲಿ ಇಲ್ಲಿವರೆಗೂ 20ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇವತ್ತು ಉಡುಪಿ ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಸಮಸ್ಯೆಗೆ ಸಿಲುಕಿದವರು ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. 5 ದಿನಗಳ ರಕ್ಕಸ ಮಳೆಗೆ ಉಡುಪಿ ಜಿಲ್ಲೆ ಹೇಗೆ ಕೊಚ್ಚಿ ಹೋಗಿದೆ ನೋಡಿ. ಇದುವರೆಗೂ ಉಡುಪಿಯಲ್ಲೇ 7 ಜನ ಮುಂಗಾರಿಗೆ ಬಲಿಯಾಗಿದ್ದಾರೆ. 100 ಮನೆಗಳು ಧರಾಶಾಹಿಯಾಗಿವೆ. ಲಕ್ಷಾಂತರ ಹೆಕ್ಟೇರ್ ಬೆಳೆ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದೆ. ಇವತ್ತು ಸಂತ್ರಸ್ತರನ್ನ ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿದ್ರು.
ಮೃತರ ಪೈಕಿ ಬರೀ ಇಬ್ಬರಿಗೆ 5 ಲಕ್ಷ ಪರಿಹಾರ ಕೊಟ್ಟರು. ಇದೇ ವೇಳೆ ಸಂತ್ರಸ್ತ ಮಹಿಳೆ ಕಣ್ಣೀರಿಟ್ಟಾಗ ತಬ್ಬಿ ಸಮಾಧಾನ ಪಡಿಸಿದ್ರು. ಈ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಡಿ ಪಟ್ಟಣದ ಕಡಲ್ಕೊರೆತದ ಜಾಗ ವೀಕ್ಷಿಸಿದ್ರು. ಆಮೇಲೆ ಪಡುಬಿದ್ರಿಯಲ್ಲೂ ಕಡಲ್ಕೊರೆತದ ಜಾಗ ಪರಿಶೀಲಿಸಿದ್ರು. ಈ ವೇಳೆ ಜನ ಒಂದಷ್ಟು ಪ್ರಶ್ನೆ ಹಾಕಿದ್ರು. ಸತ್ತಿದ್ದು 7 ಜನ, ಇಬ್ಬರಿಗಷ್ಟೇ ಪರಿಹಾರ ಯಾಕೆ? ಮನೆ ಕಳೆದುಕೊಂಡವರಿಗೆ ಯಾವಾಗ ಪರಿಹಾರ? ರೈತರ ಬೆಳೆ ನೀರು ಪಾಲಾಗಿದೆ, ಅವರಿಗೆ ನೆರವಾಗಲ್ವಾ? ಮೀನುಗಾರರ ಶೆಡ್ಗಳು ಕುಸಿದಿವೆ, ಪರಿಹಾರ ಇಲ್ವಾ? ಕಡಲ್ಕೊರೆತಕ್ಕೆ ಶಾಶ್ವತ ಪರಿಹಾರ ಈ ಸರ್ಕಾರನೂ ಮಾಡಲ್ವಾ? ಈ ಪ್ರಶ್ನೆಗಳಿಗೆ ಸಚಿವರು ಕೊಟ್ಟ ಉತ್ತರ ಆದಷ್ಟು ಬೇಗ ಕೊಡ್ತೀವಿ ಅನ್ನೋದು. ಈ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಸಿಕ್ಕಬೇಕು. ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರ ಅಥವಾ ಎರಡೂ ಸರ್ಕಾರ ಕೊಲಾಬ್ರೇಷನ್ ವತಿಯಿಂದ ಏನಾದರೂ ಈ ಒಂದು ಕಡಲ ಕೊರೆತಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಇದಿಷ್ಟು ಉಡುಪಿ ಕಥೆಯಾದ್ರೆ ಉತ್ತರ ಕನ್ನಡದಲ್ಲೂ ಮಳೆ ಅಬ್ಬರಕ್ಕೆ 4 ಸಾವನ್ನಪ್ಪಿದ್ರು. ಇವತ್ತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದ್ರು. ಬೆಟ್ಕುಳಿಯಲ್ಲಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ ಸತೀಶ್ ನಾಯ್ಕ ಮತ್ತು ಉಲ್ಲಾಸ್ ಗಾವಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ 5 ಲಕ್ಷ ಪರಿಹಾರ ಕೊಟ್ಟರು. ಜೊತೆಗೆ ರಾಜ್ಯದ ಮಳೆ ಹಾನಿಗಳ ಬಗ್ಗೆ ಅಂಕಿಅಂಶನೂ ಕೊಟ್ಟರು. ಪ್ರಾಣ ಹಾನಿಯಾಗಿರುವಂಥದ್ದನ್ನು ಸಹ ನಾವು ಅವರಿಗೆ ತಕ್ಷಣ ನೆರವು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಮಳೆಯಿಂದ ಸುಮಾರು ಇಲ್ಲಿವರೆಗೂ ಸಹ 21 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಮಂಗಳೂರು ಜಿಲ್ಲೆಯಲ್ಲಿ 6 ಜನ, ಉಡುಪಿಯಲ್ಲಿ 4 ಹಾಗೂ ಉತ್ತರ ಕನ್ನಡದಲ್ಲಿ 3, ಹೀಗೆ ಈ ಭಾಗದಲ್ಲಿ ಹೆಚ್ಚು ಆಗಿದೆ. ಹಾಗೆಯೇ ಉತ್ತರ ಭಾರತದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ದೆಹಲಿಯ ರಸ್ತೆಗಳ ತುಂಬೆಲ್ಲ ನೀರು ತುಂಬಿದೆ. ಜಮ್ಮು ಕಾಶ್ಮೀರದಲ್ಲಿ ಹೆದ್ದಾರಿಯೇ ಕುಸಿದಿದೆ. ಪಾಕಿಸ್ತಾನದಲ್ಲಿ ಭಾರೀ ವರ್ಷಧಾರಿಗೆ 50 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭಾರೀ ವರ್ಷಧಾರಿಗೆ ದೆಹಲಿಯ ಅಕ್ಬರ್ ರೋಡ್, ಪ್ರಗತಿ ಮೈದಾನದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಅದೇ ನೀರಿನಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ. ತಿಲಕ್ ಬ್ರಿಡ್ಜ್ಗಳಿಗೆ ನೀರು ನಿಂತಿದ್ದಕ್ಕೆ ವಾಹನ ಸವಾರರು ಪರದಾಡಿದ್ರು. ದೆಹಲಿಯ ಲೋನಾವಾಲಾ ಸ್ಥಿತಿ ಅರವಿಂದ್ ಕೇಜ್ರಿವಾಲ್ಗೆ ಪ್ರೀತಿ ಎಂಬಂತಾಗಿದೆ. ಸೊಂಟದ ಮಟ್ಟದವರೆಗೆ ನೀರು ಹರಿಯುತ್ತಿದ್ದು ಕಾರ್, ಬೈಕ್ಗಳು ಮುಳುಗಿವೆ. ಮನೆಗೆ ನುಗ್ಗಿದ ನೀರನ್ನು ಹೊರಹಾಕಲು ಜನರು ಪರದಾಡುತ್ತಿದ್ದಾರೆ. ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿ ಸುರಂಗ 1 ಮತ್ತು 2 ಬಳಿ ಭೂಕುಸಿತ ಸಂಭವಿಸಿದೆ. ಆದ್ದರಿಂದ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಇನ್ನು ಪ್ರತಿಕೂಲ ಹವಾಮಾನದಿಂದಾಗಿ ಅಮರನಾಥ ಯಾತ್ರೆ ಸ್ಥಗಿತವಾಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಿರುವ ಪಾಕಿಸ್ತಾನಕ್ಕೆ ಇದೀಗ ವರುಣ ಶಾಕ್ ಕೊಟ್ಟಿದ್ದಾನೆ. ನಿರಂತರ ವರ್ಷಧಾರಿಗೆ ಇಲ್ಲಿವರೆಗೆ 50ಕ್ಕೂ ಹೆಚ್ಚು ಜನರು ಪ್ರಾಣ ಬಿಟ್ಟಿದ್ದಾರೆ. ಎಣ್ಣೆ ಪ್ರಿಯರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಅಬಕಾರಿ ಸುಂಕ ಹೆಚ್ಚಳ ಮಾಡಿ ಶಾಕ್ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇನ್ನೊಂದು ವಾರದಲ್ಲಿ ಮದ್ಯಪಾನದ ದರದಲ್ಲಿ ಏರಿಕೆಯಾಗಲಿದೆ. ಅಬಕಾರಿ ಸುಂಕ 20% ಹೆಚ್ಚಳ ಮಾಡಲಾಗ್ತಾ ಇದ್ದು ಇನ್ನು ಮುಂದೆ ಬ್ರಾಂಡೆಡ್ ಮದ್ಯಗಳು ದುಬಾರಿಯಾಗಲಿದೆ. ಈಗಾಗಲೇ ಹೊಸ ದರ ಪಟ್ಟಿಯನ್ನ ಅಬಕಾರಿ ಇಲಾಖೆ ಬಿಡುಗಡೆ ಮಾಡಿದೆ. ನಿನ್ನೆ ಮಂಡಿಸಿದಂತಹ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು 20% ಅಬಕಾರಿ ಸುಂಕವನ್ನ ಜಾಸ್ತಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹಿಂದಿನ ದರ ಎಷ್ಟಿತ್ತು, ಈಗಿನ ದರ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ನಶೆ ಇಳಿಸುವಂತಹ ರೇಟ್ನ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಿಂಗ್ ಫಿಶರ್ಗೆ ಹಳೆ ದರ 170 ಇದ್ರೆ ಈಗ ಹೊಸ ದರ 190 ರೂಪಾಯಿ ಆಗುತ್ತೆ. ಇನ್ನು ಒಂದು ವಾರದಲ್ಲೇ ಎಲ್ಲಾ ರೇಟ್ಗಳಲ್ಲೇ ಈ ಒಂದು ಮದ್ಯಪಾನ ಸಿಗಲಿದೆ. ಇನ್ನು ಟ್ಯೂಬರ್ಗ್ನಲ್ಲಿ ಈ ಹಿಂದೆ 170 ರೂಪಾಯಿ ಇದ್ರೆ 190 ರೂಪಾಯಿ ಇನ್ನು ಮುಂದೆ ಆಗಲಿದೆ. ಹೊಸ ದರ 20 ರೂಪಾಯಿಂದ 30 ರೂಪಾಯಿವರೆಗೂ ಜಾಸ್ತಿ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಬಡ್ವೈಸರ್ಗೆ 220 ರೂಪಾಯಿ ಹಳೆ ರೇಟ್ ಇತ್ತು, ಆದ್ರೆ ಇನ್ನು ಮುಂದೆ 240 ರೂಪಾಯಿ ಏರಿಕೆ ಆಗಲಿದೆ. ಅಲ್ಲಿ 20 ರೂಪಾಯಿ ಏರಿಕೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಕಾಲ್ಸ್ಬರ್ಗ್ಗೆ ಇಲ್ಲಿವರೆಗೂ ಕೂಡ 220 ರೂಪಾಯಿ ಇತ್ತು, ಇನ್ನು ಮುಂದೆ 240 ರೂಪಾಯಿ ಆಗುತ್ತೆ. ಹಾಗೇನೆ ಬ್ಲಾಕ್ ಅಂಡ್ ವೈಟ್ಗೂ ಕೂಡ 2464 ರೂಪಾಯಿ ಇದ್ರೆ ಇನ್ನು ಮುಂದೆ 2800 ರೂಪಾಯಿ ಆಗಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಸಾಕಷ್ಟು ಜನರಿಗೆ ಈ ಒಂದು ಮದ್ಯವನ್ನು ಕುಡಿಯುವಂತಹ ಮದ್ಯಪ್ರಿಯರಿಗೆ ಶಾಕ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಟೀಚರ್ಸ್ಗೆ 750 ml
MLಗೆ ಈಗಾಗಲೇ 2,451 ರೂಪಾಯಿ ಇದ್ದಿದ್ರು. ಇನ್ನು ಮುಂದೆ 2,800 ರೂಪಾಯಿ ಏರಿಕೆ ಆಗಲಿದೆ. ಈ ಮೂಲಕ ಮದ್ಯಪ್ರಿಯರು ಯಾರಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈಗ ಅವರಿಗೆ ಒಂದು ರೀತಿಯಲ್ಲಿ ಶಾಪ ಹಾಕೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಬಜೆಟ್ ಅನ್ನ ಮಂಡಿಸಿದ್ರು. ಆದ್ರೆ ಅದೇ ಬಜೆಟ್ ಇವತ್ತು ಟ್ವಿಟರ್ ಅಲ್ಲಿ ಹಗ್ಗ ಜಗ್ಗಾಟಕ್ಕೂ ಕೂಡ ಕಾರಣವಾಗಿದೆ. ಕೊಟ್ರಲ್ಲಪ್ಪ ಕೈ ಅಂತ ಬಿಜೆಪಿ ಟ್ರೋಲ್ ಮಾಡಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಸಮರ್ಥನೆಗೆ ನಿಂತಿದ್ದಾರೆ. ಬಜೆಟ್ ಮುಗಿತು, ಮಂಡನೆಯೂ ಆಯಿತು, ಜಾರಿಗೆ ತರೋ ಕೆಲಸವನ್ನ ಸರ್ಕಾರ ಶುರು ಮಾಡಿದೆ. ಆದರೂ ಸಿದ್ದರಾಮಯ್ಯ ಬಜೆಟ್ ಹಿಡ್ಕೊಂಡು ಬಿಜೆಪಿ ಹಗ್ಗಜಗ್ಗಾಟ ಮಾಡುತ್ತಿದೆ, ಅದು ಟ್ವಿಟರ್ನಲ್ಲಿ. ಎಟಿಎಂ ಸರ್ಕಾರದ ಕಲೆಕ್ಷನ್ ಬಜೆಟ್ ಅಂತ ಹೆಡ್ಲೈನ್ ಹಾಕಿರೋ ಬಿಜೆಪಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಹೆಚ್ಚುವರಿಯಾಗಿ ಬಿಜೆಪಿ ಸರ್ಕಾರ ಕೊಡುತ್ತಿದ್ದ 4,000 ರೂಪಾಯಿಗೆ ಸಿದ್ದರಾಮಯ್ಯ ಕತ್ತರಿ ಹಾಕಿದೆ. ಕಾಂಗ್ರೆಸ್ನ ದ್ವೇಷದ ರಾಜಕಾರಣ ರಾಜ್ಯದ ರೈತರಿಗೆ ಸಂಕಷ್ಟ ತಂದಿದೆ ಅಂತ ಟ್ವೀಟ್. ಕೊಟ್ರಲ್ಲಪ್ಪ ಕೈ ಅಂತ ಇನ್ನೊಂದು ಹೆಡ್ಲೈನ್. ಅದಕ್ಕೆ ಬಿಜೆಪಿ ಪೋಷಿಸಿದ ಹಾಗೂ ಸಂರಕ್ಷಿಸಿದ ಬ್ರ್ಯಾಂಡ್ ಬೆಂಗಳೂರನ್ನ ಸಿದ್ದರಾಮಯ್ಯ ಸರ್ಕಾರ ಎಟಿಎಂನಂತೆ ಕಾಣುತ್ತಿದೆ. 18ರಷ್ಟು ಅನುದಾನ ಕಮ್ಮಿ ಮಾಡಿದೆ ಅಂತ ಸಿಟ್ಟಿನ ಟ್ವೀಟ್. ದೂರದೃಷ್ಟಿಯ ಅಭಿವೃದ್ಧಿಗಾಗಿ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನೀರಾವರಿ ಯೋಜನೆಗಳನ್ನು ಬರಡು ಮಾಡಿ ಚಿಗುರುತ್ತಿದ್ದ ರೈತರ ಆಸೆಯನ್ನ ಚಿವುಟಿದೆ ಎಟಿಎಂ ಸರ್ಕಾರದ ಕಲೆಕ್ಷನ್ ಬಜೆಟ್ ಅಂತ ಮತ್ತೊಂದು ಟ್ವೀಟ್. ಬೃಹತ್ ಮತ್ತು ಸಣ್ಣ ನೀರಾವರಿ ಯೋಜನೆಗಳಿಗೆ ಸುಮಾರು 20% ಕತ್ತರಿ ಹಾಕಿ ರೈತರ ಹೊಲಗಳಿಗೆಲ್ಲ ಬಾಯಿಗೆ ನೀರು ಬಿಡುವ ಸಿದ್ಧತೆಯಲ್ಲಿದ್ದಾರೆ ಅಂತ 4ನೇ ಟ್ವೀಟ್ ಹಾಕಿದೆ ಬಿಜೆಪಿ. ಬಿಜೆಪಿಯವರು ಬಜೆಟ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ, ರಾಜ್ಯನ ದಿವಾಳಿ ಮಾಡ್ತಾರೆ ಅಂತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸೇರಿದಂತೆ ಮಂತ್ರಿ ಮಹೋದಯರು ಕೊಟ್ಟ ರಿಯಾಕ್ಷನ್ ಹೀಗಿತ್ತು. 5 ಗ್ಯಾರಂಟಿಗಳನ್ನ ಜಾರಿ ಮಾಡಬೇಕಾದ್ರೆ 52,045 ಕೋಟಿ ಬೇಕು. ಕಾರಣಕ್ಕೂ ಕೂಡ ಆರ್ಥಿಕ ದಿವಾಳಿ ಆಗ್ಲಿಕ್ಕೆ ನಮ್ಮ ಸರ್ಕಾರ ಬಿಡಲ್ಲ. ಇದನ್ನು ಅನ್ನಭಾಗ್ಯ ಶ್ರೀಮಂತರಿಗ, 200 ಯೂನಿಟ್ ಶ್ರೀಮಂತರಿಗ, ಆಮೇಲೆ ಬಸ್ ಪಾಸು ಮಹಿಳೆಯರಿಗೆ ಪಾಸ್ ಮಾಡೋದು ಶ್ರೀಮಂತರಿಗ, ಯುವಕರಿಗೆ ಯುವ ನಿಧಿಯನ್ನು ಶ್ರೀಮಂತರಿಗ, ಮತ್ತಿನ್ನೊಂದು ಯಾವುದು ಗೃಹಲಕ್ಷ್ಮಿ ಯೋಜನೆ ಇದನ್ನು ಶ್ರೀಮಂತರಿಗ. ಅಧಿವೇಶನ ಅರ್ಧ ಮುಗಿದಿದೆ. ಆದರೂ ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಹಾಗೇನೆ ರಾಜ್ಯಾಧ್ಯಕ್ಷರನ್ನ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ. ವೀಕ್ಷಕರು ಬಂದು ಹೋಗಿ 3 ದಿನಗಳಾದರೂ ಆಯ್ಕೆ ಇನ್ನೂ ವಿಳಂಬವಾಗಿದೆ. ವರಿಷ್ಠರ ನಡೆಗೆ ರಾಜ್ಯ ಬಿಜೆಪಿ ನಾಯಕರೇ ಬೇಸರಗೊಂಡಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕನ ಸ್ಥಾನ ಕೋಟಿಗೆ ಸೇಲಾಗಿದೆ ಅಂತ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಳಂಬ ನೀತಿಯನ್ನ ಒಪ್ಪಿಕೊಂಡಿದ್ದಾರೆ. ಅವರು ಹಿಂದೆ ಮುಖ್ಯಮಂತ್ರಿಗಳ ಪಟ್ಟಕ್ಕೆ 2,500 ಕೋಟಿ ರೂಪಾಯಿ, ಮುಖ್ಯಮಂತ್ರಿಗಳ ಪಟ್ಟಕ್ಕೆ 2,500 ಕೋಟಿ ಅಂತ ಹೇಳ್ತಿದ್ರು. ಹಿಂಗೆ ಇದಕ್ಕೂ ಏನಾರು ಇದು ಅಪೋಸಿಷನ್ ಲೀಡರ್ಗೂ ಏನಾದ್ರು 100 ಕೋಟಿ ಫಿಕ್ಸ್ ಮಾಡಿದ್ದಾರೆ, ಯಾರಿಗೂ ಗೊತ್ತದು. ರಾಜ್ಯಾಧ್ಯಕ್ಷರನ್ನ ಮೇಲ್ಮನೆಯ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದೆ. ಬಹುಶಃ ಇನ್ನೊಂದು 2 ದಿನದಲ್ಲಿ ಅದು ಆಯ್ಕೆ ಆಗತ್ತೆ. ವಿಪಕ್ಷ ನಾಯಕರು ಬರ್ತಾರೆ, ಇನ್ನೊಂದು ಸ್ವಲ್ಪ ನಮ್ಮ ಕಾರ್ಯಕ್ಕೆ ವೇಗ ಸಿಕ್ಕುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಾರದ ಹಿಂದೆ ಹಗರಣದ ಬಾಂಬ್ ಹಾಕಿದ್ರು. 5 ದಿನದ ಹಿಂದೆ ಸಾಕ್ಷಿ ದಾಖಲೆ ಇದೆ ಅಂತ ಹೇಳಿದ್ರು. 3 ದಿನದ ಹಿಂದೆ ಪೆನ್ ಡ್ರೈವ್ ತೋರಿಸಿದ ಕುಮಾರಸ್ವಾಮಿಯವರು ಒಳಗೇನಿದೆ ಅಂತ ಹೇಳ್ತಿಲ್ಲ. ಎಚ್ಡಿಕೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ ಫುಲ್ ವೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ವರ್ಗಾವಣೆ ದಂಧೆಯಲ್ಲಿದ್ದಾರೆ ಅಂದ್ರು. ನನ್ನ ಹತ್ರ ಸಾಕ್ಷಿ ಇದೆ ಅಂದ್ರು. ಆಮೇಲೆ ಪೆನ್ ಡ್ರೈವ್ ತೋರಿಸಿದ್ದ ಕುಮಾರಸ್ವಾಮಿ ಇದರಲ್ಲಿದೆ ಸಾಕ್ಷಿ ಅಂತ ಹೇಳಿ ಸದನದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದ್ರು. ಆದ್ರೆ ಪೆನ್ ಡ್ರೈವ್ ತೋರಿಸಿ 3 ದಿನ ಆದ್ರೂ ಸಾಕ್ಷಿ ಮಾತ್ರ ಲೊಳಲೊಟ್ಟೆ ಅನ್ನೋ ಹಾಗಾಗಿದೆ. ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಂಗ್ರೆಸ್ ಕಲಿಗಳು ಕುಮಾರಣ್ಣ ಪೆನ್ ಡ್ರೈವ್ ಇಟ್ಕೊಂಡು ದಂಧೆ ಮಾಡುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಯಾಕಪ್ಪ ತಡ ಮಾಡಬೇಕು, ಜಲ್ದಿ ಬಿಡಕ್ಕೆ ಹೇಳಿ. ತಡ ಯಾಕೆ ಮಾಡಕ್ ಹೋಗ್ಬೇಕು? ಏನಾದ್ರು ನಾ ತಡವಾಗಿ ಬಿಡ್ತೀನಿ ಅಂತ ಹೇಳಿ ಇವ್ರೇನಾದ್ರು ದಂಧೆ ಮಾಡ್ಕೊಂಡವ್ರೇನೋ ಕೇಳಿ. ಆಯ್ತಪ್ಪ, ಇದ್ರೆ ಜಲ್ದಿ ಹೇಳಕ್ ಹೇಳೋ. ಜಾರ್ಜ್ ಹೇಳಲಿಲ್ವಾ ಅದೇನೇ ತೆಗಿ ತೋರಿಸು ಅಂತ ಅಸೆಂಬ್ಲಿನಲ್ಲಿ ಹೇಳಲಿಲ್ವಾ? ತಾಕತ್ತಿದ್ರೆ ತೋರಿಸ್ಬೇಕಾಗಿತ್ತು. ಆಯ್ತು, ಅವ್ರು ತಾಕತ್ತಿದ್ರೆ ಇವತ್ತೇ ರಿಲೀಸ್ ಮಾಡಕ್ಕೆ ಹೇಳಿ. ಇವತ್ತು ಹೊಸ್ತಾಗಿದ್ರೆ ಏನೋ ಹೇಳ್ತಾರೇನೋ ನೋಡೋಣ ನಾಳೆ ಅಂತ ಕಾಯ್ಬೋದು. ಇದು ಹೊಸ್ತಲ್ವಲ್ಲ, ಹೊಸದಲ್ವಲ್ಲ. ಭಾಳ ವರ್ಷ ನೀವು ನೋಡಿದ್ದೀರ, ನಾವು ನೋಡಿದ್ದೀವಿ. ಅವ್ರು ಯಾವ ಅಸೆಂಬ್ಲಿನಲ್ಲಿ ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಂತ ನನಗಿನ್ನೂ ಕಂಡುಹಿಡಿಯಕ್ಕಾಗಿಲ್ಲ. ತೆಲಂಗಾಣ ಕೈವಶಕ್ಕೆ ಬಿಜೆಪಿ ನಾನಾ ತಂತ್ರವನ್ನ ಹೆಣಿತಾ ಇದೆ. ಇತ್ತೀಚೆಗೆ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ದ ಕಮಲ ಪಡೆ ಇವತ್ತು ಪ್ರಧಾನಿ ಮೋದಿ ಅವರನ್ನೇ ಅಖಾಡಕ್ಕಿಳಿಸಿದೆ. ಭರ್ಜರಿ ರೋಡ್ ಶೋ ನಡೆಸಿ ಮೋದಿ ಅಬ್ಬರಿಸಿದ್ರು.
ತೆಲಂಗಾಣ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಇಂದು ಬೃಹತ್ ರೋಡ್ ಶೋ ನಡೆಸಿ ಇತಿಹಾಸ ಪ್ರಸಿದ್ಧ ಭದ್ರಕಾಳಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. 6,100 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಬಳಿಕ ಆಡಳಿತಾರೂಢ ಬಿಆರ್ಎಸ್ ಮತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. तेलंगाना को भ्रष्टाचार में डुबो दिया. आज तेलंगाना में ऐसा कोई प्रोजेक्ट नहीं है जिसमें भ्रष्टाचार के आरोप नहीं है. केसीआर सरकार यानी सबसे भ्रष्ट सरकार. ಪ್ರಧಾನಿ ಮೋದಿ ವಿರುದ್ಧ ಬಿಆರ್ಎಸ್ ನಾಯಕ ಕೆಟಿ ರಾಮರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಗೆ ತೆಲಂಗಾಣ ಅಂದ್ರೆ ಆಗಲ್ಲ, ಅವರು ಕೊಟ್ಟ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ ಎಂದರು. మొదటి రోజు నుంచి తెలంగాణ పుట్టుకను అవమానించిన వ్యక్తి, తెలంగాణ రాష్ట్రం పట్ల నరనరాన అణువణువున విషం నింపుకున్న వ్యక్తి ప్రధానమంత్రి నరేంద్ర మోడీ. విభజన చట్టంలో ఇచ్చిన ఒక్క హామీని అమలు చేయకపోగా ఈ రోజు మరి ఏ మొహం పెట్టుకుని తెలంగాణకు వస్తున్నారో మాకైతే తెలియదు. ಇನ್ನು ಕಿಚ್ಚ ಸುದೀಪ್ ಹಾಗೂ ನಿರ್ಮಾಪಕ ಎಂಎನ್ ಕುಮಾರ್ ಶೀತಲ ಸಮರ ಬೀದಿಗೆ ಬಂದಿದೆ. ಕಾಸಿಸ್ಕೊಂಡು ಸಿನಿಮಾ ಮಾಡಲಿಲ್ಲ ಅಂತ ಕುಮಾರ್ ಆರೋಪ ಮಾಡಿದ್ರು. ಇದೀಗ ಸುದೀಪ್ ಕೂಡ ಭರ್ಜರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಟ ನಿರ್ದೇಶಕ ಕಿಚ್ಚ ಸುದೀಪ್ ಅಡ್ವಾನ್ಸ್ ಪಡೆದು ಸಿನಿಮಾ ಮಾಡಿಲ್ವಂತೆ, ಸತಾಯಿಸ್ತಾರಂತೆ, ಕಾಲ್ ಪಿಕ್ ಮಾಡಲ್ವಂತೆ. ಈಗ ಬೇರೆ ನಿರ್ಮಾಪಕರ ಜೊತೆ ಹೊಸ ಸಿನಿಮಾ ಮಾಡುತ್ತಿದ್ದಾರಂತೆ. ಸುದೀಪ್ ನಡೆಯಿಂದ 8 ಕೋಟಿ ನಷ್ಟ ಆಗಿದೆ. ಇಲ್ಲದಿದ್ರೆ ಸುದೀಪ್ ಮನೆ ಮುಂದೆ ಪ್ರತಿಭಟನೆಗೆ ಕೂರುತ್ತೇನೆ ಎಂದು ಹಿರಿಯ ನಿರ್ಮಾಪಕ ಎಂಎನ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಎಂಎನ್ ಕುಮಾರ್ ಸುದೀಪ್ ಸಂಬಂಧ ಇಂದು ನಿನ್ನೆಯದಲ್ಲ. ಕಿಚ್ಚನಿಗಾಗಿ ಕುಮಾರ್ 5ಕ್ಕೂ ಹೆಚ್ಚು ಚಿತ್ರ ನಿರ್ಮಿಸಿದ್ರು, 10ಕ್ಕೂ ಹೆಚ್ಚು ಚಿತ್ರಗಳನ್ನು ವಿತರಣೆ ಮಾಡಿದ್ರು. ಆದ್ರೀಗ ಕುಮಾರ್ ಆರೋಪಕ್ಕೆ ಕಿಚ್ಚ ಕಾನೂನಿನ ಮೂಲಕ ಉತ್ತರ ಕೊಟ್ಟು 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಯಾವಾಗ ಮಾನನಷ್ಟ ಮೊಕದ್ದಮೆ ನೋಟಿಸ್ ಬಂತೋ ಎದ್ನೋ ಬಿದ್ನೋ ಅಂತ ನಿರ್ಮಾಪಕರಾದ ಕುಮಾರ್ ಮತ್ತು ಸುರೇಶ್ ಸುದ್ದಿಗೋಷ್ಠಿ ನಡೆಸಿ ಮಾನನಷ್ಟ ಮೊಕದ್ದಮೆ ಹೂಡುವಂತ ತಪ್ಪು ಮಾಡಿಲ್ಲ ಅಂದ್ರು. ನಾನು ಹಣ ಕೊಟ್ಟಿಲ್ಲ ಅಂತ ಸುದೀಪ್ ಸಾಯಿಬಾಬನ ಮೇಲೆ ಆಣೆ ಮಾಡಲಿ ಎಂದು ಸವಾಲ್ ಹಾಕಿದ್ರು. ಸರ್ ಟೈಟ್ಲು ಮುತ್ತೆತ್ತಿ ಸತ್ತಿರೋದು ಹೇಳಿದ್ಯಾರು ಅಂತ ಕೇಳಿ ಸರ್ ಅವ್ರಿಗೆ. ನಮ್ಗೇನ್ ಸರ್ ಗೊತ್ತು ಟೈಟ್ಲು ಹೇಳಿದೆ ಸುದೀಪ್ ಸರ್. ಇದನ್ನೇ ನಾವು ಹೋಗಿ ಯಾರೇ ಡೈರೆಕ್ಟರ್ ಹೋಗಿ ಇದೇ ಟೈಟ್ಲ್ ನೀವು ಹೇಳಬೇಕು, ಇದೇ ಕತೆ ಮಾಡಬೇಕು ಅಂತ ಹೇಳಿದವರು ಅವರು ಸರ್. ಇಲ್ಲ ಅಂತ ಇದೇ ಮಲ್ಪನ್ ಪ್ರಮಾಣ ಮಾಡಿ ಸರ್, ನಾನ್ ಮಾಡ್ತೀನಿ. ಮಾತುಕತೆ ಮೂಲಕ ಇತ್ಯರ್ಥ ಮಾಡಿಕೊಂಡ್ರೆ ಓಕೆ, ಇಲ್ಲದಿದ್ರೆ ನಾನು ಕಾನೂನು ಮುಖಾಂತರ ಫೇಸ್ ಮಾಡ್ತೀನಿ ಅಂತ ನಿರ್ಮಾಪಕ ಎನ್ಎಂ ಸುರೇಶ್ ಹೇಳಿದ್ರು. ಎವ್ರಿ ರೂಲ್ ಇರೋದು ಎಕ್ಸೆಪ್ಷನ್ ಅಂತ ಹೇಳ್ತಾರೆ ಕಾನೂನಲ್ಲಿ. ಆ ಕಾನೂನು ಪ್ರಕಾರ ನಾವು ಅಲ್ಲಿ ತನಕ ಆ ಹಂತಕ್ಕೆ ಹೋಗೋದು ಬೇಡ ಅಂತ ಉದ್ದೇಶದಿಂದ ಕರೆದ್ವಿ, ಮಾತಾಡಿಲ್ಲ. ಹಂಗೂ ಕೂಡ ಅವ್ರು ಏನಾರ ಕಾನೂನು ರೀತಿಯ ಸಮರ ಮಾಡ್ತಾರೆ, ನಮ್ಗೇನ್ ಮಾಡಕ್ಕಾಗಲ್ಲ, ನಾವು ಮಾಡ್ಲೇಬೇಕಾಗತ್ತೆ ಅಲ್ವಾ ಇವ್ರೆ. ಹಂಗ ಸುಮ್ಮನೆ ಇರಕ್ಕಾಗತ್ತಾ? ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ. ಸೂಪರ್ ಸ್ಪೀಡ್